ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾ ನಿಲಯದ ತುಂಬು ಮನೆ ಸೊಸೆ ವಸಂತನಾಗ್. ನಾನು ಇವತ್ತು ಹೇಗೆ ಪಾತ್ರೆಯಲ್ಲಿ ಮನೆಯಲ್ಲೇ ಬಿರಿಯಾನಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ನಮ್ಮನೇಲಿ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ನಾನಿವತ್ತು ಮಟನ್ ತೊಗೊಂಬಂದಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಮಟನ್ನು ನೆಂಟ್ರು ಕರೆದಿದ್ವಿ. ಮಟನ್ ಇದೆ, ಇಲ್ಲೊಂದು 7 ಕೆ ಜಿ ಮಟನ್ ಇದೆ. ಎಲ್ಲ ತೊಳ್ದು ಕ್ಲೀನ್ ಮಾಡ್ಕೊಳ್ಳೋಣ. ಒಂದು ಕಡೆ ಬ್ಲೆಡ್ ರೆಡಿ ಆಗ್ತಾಯಿದೆ, ಅದು ಕೂಡ ಒಂದು ಸೈಡಲ್ಲಿ ಇಡೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿದೆ ಅಡುಗೆ ಮಾಡ್ತಾಯಿದ್ರೆ ನಮ್ಮ ಅಡುಗೆ ಮನೆ. ಆಹಾಹಾ, ಬರೋಣ ಅಡುಗೆ ಮಾಡೋಕ್ಕೀಗ. ಪಾತ್ರೆಯಲ್ಲಿ ಬಿರಿಯಾನಿ. ಮೊದಲು ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 5 ಸೇರು ಬೇಯುತ್ತೆ. ನಾನೊಂದು 3 ಸೇರು ಹಾಕೋತೀನಿ, ಯಾಕಂದರೆ ಮಟನ್ನು ಬೇರೆ ಇರುತ್ತಲ್ಲ. ಚೆನ್ನಾಗಿ ಕಾಯಿಸಬೇಕು ಪಾತ್ರೆನ. ಕಾದ ನಂತರ ಮಾಮೂಲಿ ನಿಮ್ಗೆ ಗೊತ್ತಲ್ಲ, ಪಲಾವ್ ಐಟಮ್ಗಳು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಪುದೀನ, ಕೊತ್ತಂಬರಿ, ಎಲ್ಲ ಶುಂಠಿ ಬೆಳ್ಳುಳ್ಳಿಗೆ ಎಲ್ಲ ಪ್ರತಿಯೊಂದು ನಾನೇ ಮನೆಯಲ್ಲೇ ಕಟ್ ಮಾಡಿ, ಅಂಗಡಿದೇನು ಪೇಸ್ಟ್ ಆಗ್ತಾಯಿಲ್ಲ, ಎಲ್ಲ ಹೋಮ್ ಮೇಡೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇಲ್ಲ, ಪಾತ್ರೆ ಕಾದಿದೆ. ಎಣ್ಣೆ ಹಾಕ್ಕೊಳ್ಳೋಣ ಈಗ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಎಣ್ಣೆ. ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಕೆಲವರು ಎಣ್ಣೆ ಕೇಳ್ತಾರೆ, ಕೆಲವರು ಎಣ್ಣೆ ಕಮ್ಮಿ ಕೇಳ್ತಾರೆ. ನಮ್ಮ ಮನೇಲಿ ಸ್ವಲ್ಪ ಎಣ್ಣೆ ಕಮ್ಮಿನೇ. ನೋಡ್ತಾ ಇಲ್ಲ, ಎಣ್ಣೆ ಕಾದಿದೆ. ಕಾದ ನಂತರ ಪಲಾವ್ ಎಲೆ ಹಾಗೂ ಮೊಗ್ಗು, ಲವಂಗ, ಚಕ್ಕೆ, ಏಲಕ್ಕಿ ಹಾಗೂ ಸೋಂಪು. ನಾನು ಸ್ವಲ್ಪ ಸೋಂಪು ಜಾಸ್ತಿನೇ ಹಾಕ್ತೀನಿ, ಏನಕ್ಕಂದರೆ ನನಗೆ ಆ ಫ್ಲೇವರ್ ತುಂಬ ಇಷ್ಟ. ಮತ್ತು ಅಡುಗೆ ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಹಾಕ್ಕೊಂಡು ಸ್ವಲ್ಪ ಗಮ್ ಅನ್ನೋವರೆಗೂ ನಾವು ಹುರ್ಕೊಳ್ಳೋಣ. ನೆಕ್ಸ್ಟು ಉದ್ದುದ್ದ ಹೆಚ್ಚಿರೋಂತಹ ಹಸಿಮೆಣ್ಸಿಕಾಯಿ ಹಾಕ್ಕೋತಾ ಇದ್ದೀನಿ. ಅದು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ, ಯಾಕಂದರೆ ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗಬೇಕಲ್ಲ. ಈಗ ಪುದೀನ ಹಾಕ್ಕೊಂಡೆ. ಪುದೀನನೂ ಕೂಡ ಸ್ವಲ್ಪ ಚೆನ್ನಾಗಿ ಒಂದು 2 ಮಿನಿಟ್ಸ್ ಬಾಡಿಸ್ಕೊಳ್ಳೋಣ. ನೆಕ್ಸ್ಟ್ ಹೆಚ್ಚಿರೋ ಅಂತಹ ಉದ್ದುದ್ದ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಗೊತ್ತಲ್ಲ, ನಮ್ಮ ಮನೇಲಿ ನಾವು ತುಂಬು ಮನೆ ಸೊಸೆ ಆಗಿರೋದ್ರಿಂದ ಎಲ್ಲ ತುಂಬನೇ ನಾವು ಮಾಡೋದು. ಮನೇಲಿ ಬೇರೆ ನೆಂಟರು ಕರೆದಿದ್ವಿ, ನೆಂಟರು ಬಂದಿದ್ದರು. ನಾನು ಹಾಗೆ ನಿಮ್ಗೆ ತೋರಿಸೋಣ ಅಂತ ಇದು ಮಾಡಿದೆ. ಟೊಮೆಟೊ ಕೂಡ ಹಾಕ್ಕೊಂಡೆ, ಅದು 2 ನಿಮಿಷ ಬಾಡಿಸಿ. ಎರಡು ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ. ನಾನು ನಾರ್ಮಲಾಗಿ ತುಂಬ ಚೆನ್ನಾಗಿ ಬಾಯ್ಲ್ಡ್ ಮಾಡ್ಕೊತೀನಿ, ಆದರೆ ಇವತ್ತು ನಾನು ಬಿರಿಯಾನಿಗೆ ಸ್ವಲ್ಪ ಆಫ್ ಬಾಯ್ಲ್ ಥರನೇ ಮಾಡ್ಕೊತೀನಿ. ಏನಂದರೆ ಇದು ಒಂದು 2 ನಿಮಿಷ ಬೇಯ್ತಾ ಇದ್ದಂಗೆ ನಾನು ಮುಚ್ಚಿಟ್ಬಿಡ್ತೀನಿ. ಏನಕ್ಕಂದರೆ ನಾವು ನೆಕ್ಸ್ಟ್ ಚಿಕನ್ ಜೊತೆ ಬೇಯಬೇಕಲ್ಲ. ನೋಡಿ, ನಾನು ಚಿಕನನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ. ನನಗೆ ಕಲ್ಲುಪ್ಪೇ ಹದವಾಗಿ ನನಗೆ ಸಿಗೋದು. ನಾನು ಹಾಕ್ಕೋತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಆದಮೇಲೆ ಒಂದು 2-3 ಸ್ಪೂನಷ್ಟು ನಾನು ಅರಿಶಿನ ಹಾಕ್ಕೋತಾ ಇದ್ದೀವಿ. ಯಾವುದೇ ಒಂದು ಅಡುಗೆಗೆ ಅರಿಶಿನ ಹಾಕಬೇಕು, ಏನಕ್ಕಂದರೆ ಹಸಿ ವಾಸನೆ ಹೋಗುತ್ತೆ. ಏನೇ ಒಂದು ಇನ್ಫೆಕ್ಷನ್ಸ್ ಇರಲಿ, ಏನೇ ಇರಲಿ, ಅರಿಶಿನ ಹೋಗಿಸುತ್ತೆ. ಈ ಪ್ರತಿಯೊಂದು ಅಡುಗೆಗೆ ಅರಿಶಿನ ಬಳಸೋದ್ರಿಂದ ತುಂಬ ಒಳ್ಳೆಯದು. ಕೆಲವ್ರು ಹಳೆ ಕಾಲದವ್ರು ಹೇಳ್ತಾರೆ ಜಾಂಡೀಸ್ ಬಂದ್ಬಿಡುತ್ತೆ, ಆ ಕಾಯಿಲೆ ಬಂದ್ಬಿಡುತ್ತೆ. ಏನೂ ಇಲ್ಲ ಕಣ್ರಿ. ಕೊರೋನಾ ಬಂದಾಗ ಯೂಸ್ ಮಾಡ್ತಾ ಇದ್ದಿದ್ದೇ ಅರಿಶಿನ, ಏಲಕ್ಕಿ, ಲವಂಗ, ಚಕ್ಕೆ. ತುಂಬ ಆ್ಯಂಟಿಬಯೋಟಿಕ್ಸ್ ಅಂತಾರಲ್ಲ, ಹಂಗೆ ಎಲ್ಲ ಇದೆ. ನಾನು ನೆಕ್ಸ್ಟು ಸ್ವಲ್ಪ ಬೇಯ್ತಾ ಇದ್ದಂಗೆ ನೋಡ್ತಾ ಇದ್ದೀರಲ್ಲ, ನಾನು ಚಿಕನ್ ಫ್ರೈ ಪ್ಯಾಕೆಟ್ ತೇಜದ್ದು ಹಾಕ್ಕೊತಾ ಇದ್ದೀನಿ. ಅದನ್ನೇ ಹಾಕ್ಕೊತಾ ಇರೋದು ನಾನು, ಬೇರೆ ಯಾವುದು ನಾನು ಹಾಕ್ಕೊಳ್ಳಲ್ಲ, ಯಾಕಂದರೆ ಅದು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಚೆನ್ನಾಗಿ ತಿರ್ಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ, ಸ್ವಲ್ಪ ಬೇಯೋಕ್ಕೆ ಬಿಡೋಣ. ಆಮೇಲೆ ನೆಕ್ಸ್ಟು ನಾನು ಶುಂಠಿ ಬೆಳ್ಳುಳ್ಳಿ ಕೂಡ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಕೂಡ ಹಾಕ್ಕೋತಾ ಇದ್ದೀನಿ. ಮಧ್ಯದಲ್ಲಿ ವಿಡಿಯೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅದು ಏನಂತ ಗೊತ್ತಿಲ್ಲ, ಸ್ಟಕ್ ಆಗಿದೆ. ಸಾರಿ ಫಾರ್ ಇನ್ಕನ್ವೀನಿಯನ್ಸ್. ಹಾಗೆ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ನೀರು ಬಿಡ್ಕೊತಾ ಇದೆ. ನೀರು ಎಷ್ಟು ಬಿಟ್ಟಷ್ಟು ಅವಾಗ ಇದಾಗುತ್ತೆ. ನಾನು ಅದಕ್ಕೆ ತಕ್ಕಂತೆ ಅಳತೆಗೆ ನೀರು ಹಾಕಿದ್ದೀನಿ. ಆಮೇಲೆ ಮೊಸರು ಕೂಡ ಹಾಕ್ಕೋತಾ ಇದ್ದೀನಿ ಲಾಸ್ಟಲ್ಲಿ. ಆಮೇಲೆ ನಾನು ಮುಂಚೆನೇ ಅಕ್ಕಿನ ತೊಳೆದು ನೆನೆಸ್ಕೊಂಡಿದ್ದೆ. ನಾನು ಸುಮಾರು ಒಂದು 4-5 ಸೇರು ನೆನೆಸಿದ್ದೆ, ತೊಳೆದು ನೆನೆಸಿರೋಂಥ ಅಕ್ಕಿ ಇದು. ಇವಾಗ ನಾನು ನೀರು ಕುದ್ದಿದ ತಕ್ಷಣವೇ ರೆಡಿಯಾಗಿದೆ ಬಿರಿಯಾನಿಗೆ. ಇವಾಗ ಹಾಕಿ ಕುದೀತಾ ಇರುವಂತಹ ಈ ನೀರಿಗೆ ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕಷ್ಟೆ.
ಆಮೇಲೆ ಇದನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು. ಒಂದು 10 ನಿಮಿಷ ಅದನ್ನು ಮುಚ್ಚಿ ಇಟ್ಬಿಡ್ಬೇಕು. ತುಂಬ ತಿರುಗಿಸ್ತಾ ಇರಬಾರ್ದು, ಯಾಕೆಂದರೆ ಕುದ್ದಿರುತ್ತೆ. ನಾನು ನೋಡ್ತಾ ಇದ್ದೀರಲ್ಲ, ನಾನು ಒಂದು 2-3 ಸಲ ತಿರ್ಸಿದೆ, ಬಟ್ ನಾನು ಅದು ತೋರಿಸಿಲ್ಲ. ನಾನು ನಮ್ಮ ಮನೆಯಲ್ಲೇ ಬೆಳೆದಿರೋಂಥ ಬಾಳೆ ಎಲೆಯಲ್ಲಿ ನಾನು ಮುಚ್ಚಿದ್ದು ಸ್ಟೀಮ್ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟು ಬಟ್ಟೆ ಸರ್ವ್ ಮಾಡೋಕ್ಕೆ ನೋಡ್ತಾ ಎಲ್ಲ ಬಿಸಿ ಬಿರಿಯಾನಿ ಸಾಕಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ. ನಮ್ಮ ಮನೆ ಮಕ್ಕಳು ನೋಡಬೇಕು, ಕಾಯ್ತಾ ಇದ್ದಾರೆ. ಆಲ್ರೆಡಿ 11 ಗಂಟೆ ಆಗ್ಬಿಟ್ಟಿತ್ತು, ತಿಂತಾ ಇದ್ದಾರೆ ನೋಡಿರಿ. ಎಲ್ಲರೂ ಬಾರಿಸ್ತಾ ಇದ್ದಾರೆ, ಸಿಕ್ಸರು ಎಲ್ಲ ತಿಂದು ಎಂಜಾಯ್ ಮಾಡ್ತಾಯಿದ್ದಾರೆ. ನೀವು ಸಾಕಾಗಿ ಬಿರಿಯಾನಿ ಬಂದಿತ್ತು. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.